ಈ ಮೂಡ ಹಗರಣ, ಈ ಪಾದಯಾತ್ರೆ, ಈ ಸಿದ್ದರಾಮಯ್ಯ, ಈ ಡಿ.ಕೆ. ಶಿವಕುಮಾರ್, ಈ ಎಚ್.ಡಿ. ಕುಮಾರಸ್ವಾಮಿ ಇವರೆಲ್ಲದರ ನಡುವೆ ಅವನೊಬ್ಬ ಮರೆತು ಹೋಗಿದ್ದ. ಅವನೇ ಪ್ರಜ್ವಲ್ ರೇವಣ್ಣ. ಪ್ರಜ್ವಲ್ ರೇವಣ್ಣ ಅವರನ್ನು ಇವತ್ತು ಮತ್ತೆ ಕಟಕಟಗೆ ತಂದು ನಿಲ್ಲಿಸಿದ್ದೇವೆ. ಕ್ರೈಮ್ ರಿಪೋರ್ಟಿಂಗ್ ಹೇಳ್ದಂಗಾಯ್ತಾ? ಬನ್ನಿ ಅದರ ಬಗ್ಗೆ ಮಾತಾಡ್ತೀನಿ. ಎಸ್, ಪ್ರಜ್ವಲ್ ರೇವಣ್ಣ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಪ್ರಜ್ವಲ್ ರೇವಣ್ಣ ರಾಸಲೀಲೆ ಕೇಸ್ಗೆ ದೊಡ್ಡ ಟ್ವಿಸ್ಟ್. ದೇವೇಗೌಡರ ಹೆಸರಿಗೆ ಕಪ್ಪು ಮಸಿ ಬಳೆದವನ ಕಥೆ ಇದು. ಗೌಡರಿಗೆ ಇಳಿ ವಯಸ್ಸಲ್ಲಿ ನೋವು ಕೊಟ್ಟವನ ಕಥೆ ಇದು. ಕೊನೆಗೂ ಚಾರ್ಜ್ ಶೀಟ್ ಸಲ್ಲಿಸಿದ ಎಸ್ಐಟಿ. ಪ್ರಜ್ವಲ್ ರೇವಣ್ಣ ವಿರುದ್ಧ ಎಸ್ಐಟಿ ಆರೋಪ ಪಟ್ಟಿ ಸಲ್ಲಿಕೆ ಮಾಡಿದೆ. ಈಗ ಬನ್ನಿ ಅಖಾಡಕ್ಕೆ. ಪ್ರಜ್ವಲ್ ಕೃತ್ಯಗಳ ಬಗ್ಗೆ ಗೊತ್ತಾದರೆ ದಂಗಾಗಿ ಬಿಡ್ತೀರಿ. ಪ್ರಜ್ವಲ್ ಕಾಮುಕತೆಯನ್ನು ಬಯಲಿಗೆಳೆದ ಎಸ್ಐಟಿ. ಮೊದಲ ಬಾರಿಗೆ MP ಆಗಿ ಈತ ಮಾಡಿದಂತಹ 137 ಸಾಕ್ಷಿಗಳ ಹೇಳಿಕೆ, 2144 ಪುಟಗಳ ಚಾರ್ಜ್ ಶೀಟ್. ಪ್ರಜ್ವಲ್ ರೇವಣ್ಣ ಹಾಸನದ ಮಾಜಿ ಸಂಸದ. ಬೈ ಚಾನ್ಸ್ ಒಳ್ಳೆ ವಿಚಾರ, ಸೋತೋಗ್ಬಿಟ್ಟ. ಇಲ್ಲ ಅಂತಂದರೆ ನಮ್ಮ ಜನ ಎಂತೆಂಥವ್ರನ್ನ ಆಯ್ಕೆ ಮಾಡಿಕೊಂಡ್ರು ಅಂತ ಎದೆ ಬಡ್ಕೋತಾ ಇದ್ರು. ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಎಷ್ಟು ಪುಟ? 137 ಸಾಕ್ಷಿಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದಲ್ಲ ಎರಡಲ್ಲ, 137 ಜನರ ಸಾಕ್ಷಿಯನ್ನು ಪಡೆಯಲಾಗಿದೆ. 2144 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಏನೆಲ್ಲ ಮಾಡ್ದ ಗೊತ್ತಾಯ್ತಾ? ಬನ್ನಿ, ಪ್ರಜ್ವಲ್ ಕಥೆ. ಪ್ರಜ್ವಲ್ ಒಂದೊಂದೇ ವಿಚಾರ ಇವತ್ತು ಇನ್ ಡಿಟೇಲ್ ಆಗಿ ಹೇಳ್ತೀನಿ. ಇದು ಚಾರ್ಜ್ ಶೀಟ್ ಸಲ್ಲಿಕೆಯಲ್ಲಿರುವಂಥದ್ದು. ಚಾರ್ಜ್ ಶೀಟಲ್ಲಿ ಹೊಳೆ ನರಸೀಪುರ ಠಾಣೆಯಲ್ಲಿ ದಾಖಲಾಗಿತ್ತು ಈತನ ವಿರುದ್ಧ ಕೇಸ್. ಪ್ರಜ್ವಲ್ ರೇವಣ್ಣ ವಿರುದ್ಧ ಹೊಳೆ ನರಸೀಪುರ ಠಾಣೆಯಲ್ಲಿ. ಇದು ಪ್ರಜ್ವಲ್ ರೇವಣ್ಣ ವಿರುದ್ಧದ ಮೊದಲ ಚಾರ್ಜ್ ಶೀಟ್. ಪ್ರಜ್ವಲ್ ರೇವಣ್ಣ ಮನೆ ಕೆಲಸದವರನ್ನು ಕೂಡ ಬಿಟ್ಟಿರಲಿಲ್ವಂತೆ. ಮನೆ ಕೆಲಸದ ಮಹಿಳೆಗೆ ಪ್ರಜ್ವಲ್ ರೇವಣ್ಣ ಕಿರುಕುಳ ಕೊಟ್ಟಿದ್ದಂತೆ. ಮೈ ಕೈ ಮುಟ್ಟಿ ದೌರ್ಜನ್ಯ ಎಸಗಿದ್ದಂತೆ ಮಾಜಿ ಸಂಸದ. ಹೆಣ್ಣು ಮಕ್ಕಳನ್ನು, ಮನೆ ಕೆಲಸದವರನ್ನು ಹಣ್ಣು ಕೊಡ್ತೇನೆ ಬಾ ಅಂತ ದಾಸ್ತಾನು ರೂಮಿಗೆ ಕರೀತಾ ಇದ್ದಂತೆ. ಹಣ್ಣು ಕೊಡುವ ನೆಪದಲ್ಲಿ ಸೊಂಟ ಚಿವುಟ್ತಾ ಇದ್ದಂತೆ. ಬರಸೆಳೆದು ಸೀರೆ ಎಳೆದು ದೌರ್ಜನ್ಯ ಮಾಡ್ತಾ ಇದ್ದಂತೆ ಈತ ಪ್ರಜ್ವಲ್ ರೇವಣ್ಣ. ಪ್ರಜ್ವಲ್ಲು ಹೊತ್ತಿಲ್ಲದ ಹೊತ್ತಲ್ಲಿ ಸಂತ್ರಸ್ತೆಯನ್ನು ಬೆದರಿಸ್ತಾ ಇದ್ದಂತೆ. ಬೆದರಿಸಿ ನಿರಂತರವಾಗಿ ಲೈಂಗಿಕ ಸಂಪರ್ಕ ನಡೆಸ್ತಾ ಇದ್ದಂತೆ. ಮನೆ ಕೆಲಸ ಮಾಡಿ ಸುಸ್ತಾಗಿ ಮಲಗಿದ್ದ ಮನೆ ಕೆಲಸದವ್ರನ್ನು ಕೂಡ ಬಿಡ್ತಾ ಇರಲಿಲ್ವಂತೆ ಈ ಮಾಜಿ ಸಂಸದ. ಪ್ರಜ್ವಲ್ ರೇವಣ್ಣ ಕರೆದಾಗ, ಪ್ರಜ್ವಲ್ ರೇವಣ್ಣ ಹೇಳಿದಾಗ ಅವ್ರು ಎಷ್ಟೇ ಸುಸ್ತಾಗಿರಲಿ ಬರಬೇಕು. ದೊಡ್ಡ ಕೋತ್ವಲ ಇವ. ಹೊಳೆ ನರಸೀಪುರದ ಮನೆಯಲ್ಲೂ ಅತ್ಯಾಚಾರ ಎಸಗಿದ್ದ. ಬೆಂಗಳೂರಿನ ಬಸವನಗುಡಿ ಮನೆಗಳಲ್ಲೂ ಕೂಡ ಅತ್ಯಾಚಾರ ಮಾಡಿದ್ದ. ಹೊಳೆ ನರಸೀಪುರದಿಂದ ಕರೆತಂದು ಅಲ್ಲಿಂದ ಕರ್ಕೊಂಬಂದು ಇಲ್ಲಿ ಮನೆಗೆಲಸಕ್ಕೆ ಅಂತ ಕರ್ಕೊಂಬಂದು ಇಲ್ಲೂ ಕೂಡ ದೌರ್ಜನ್ಯ ಮಾಡಿದ್ದ ಈ ಪಾಪಿ. ಅಲ್ಲಿಂದ ಕರ್ಕೊಂಬರೋದು ಮನೆಗೆಲಸಕ್ಕೆ ಅಂಥೇಳಿ ಇವನ ತ್ಯಾವಲಿ ಒಂದು. ಸಂತ್ರಸ್ತೆ ಎಷ್ಟೇ ಬೇಡಿಕೊಂಡ್ರೂ ಕೂಡ ಬಿಡದೆ ಬಟ್ಟೆ ಬಿಚ್ಚಿಸ್ತಾ ಇದ್ದಂತೆ ಈ ಕಾಮುಕ. ಡೋರ್ ಲಾಕ್ ಮಾಡಿ ಅತ್ಯಾಚಾರ ಮಾಡ್ತಾ ಇದ್ದಂತೆ ಪ್ರಜ್ವಲ್ ರೇವಣ್ಣ. ಇದೆಲ್ಲವೂ ಕೂಡ ಹೇಳಿಕೆಗಳು ದಾಖಲಾಗಿದೆ. ಇವತ್ತು ನೀನು ನನ್ನ ಕೈಯಲ್ಲಿ ಒಂಟಿಯಾಗಿ ಸಿಕ್ಕಿದ್ಯಾ, ನಾನು ಹೇಳಿದ ಹಾಗೆ ಕೇಳದಿದ್ರೆ ನಿನ್ನ ಕಥೆ ಮುಗಿಸ್ತೇನೆ ಅಂತೇಳಿ ಅವಾಜ್ ಆಗ್ತಾ ಇದ್ದ ಈ ದರ್ಪ, ಈ ದುರಹಂಕಾರ, ಈ ಅಹಂಕಾರ. ಸಂತ್ರಸ್ತೆಯರಿಗೆ ಬೆದರಿಕೆ ಆಗ್ತಾ ಇದ್ದಂತೆ ಪ್ರಜ್ವಲ್ ರೇವಣ್ಣ. ಯಾಕಂದರೆ ಪಾಪದವರು ಏನು ಮಾಡೋಕ್ಕಾಗಲ್ಲ. 2,000 3,000 ವಿಡಿಯೋ ಇಟ್ಕೊಂಡ್ಬಿಟ್ಟಿವನ ಎಲ್ಲವನ್ನು ಕೂಡ SIT ಮುಂದೆ ಹೇಳಿಕೊಂಡಿದ್ದಾರೆ ಸಂತ್ರಸ್ತೆ. ಎಲ್ಲವನ್ನು ಕೂಡ ಹೇಳಿಕೊಂಡಿದ್ದಾರೆ. ನೋಡಿ, ಈ ಕೇಸ್ ನಿಲ್ಲೋದಿಲ್ಲ ಬೇರೆ ವಿಚಾರ. ಆದರೆ ಈತ ಮಾತ್ರ ಚೀತು ಗ್ಯಾರಂಟಿ. ಈತನನ್ನು ಕೂಡ ಮತ್ತೆ ನೀವು ಆರಾಧಿಸ್ತೀರಿ ಅಂತಂದರೆ ನೀವು ಯಾರನ್ನು ಕೂಡ ಟೀಕೆ ಮಾಡೋದಕ್ಕೆ ಅರ್ಹ ಇರೋದಿಲ್ಲ. ಯಾರನ್ನು ಕೂಡ
ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.